ವಿಧಾನಸೌಧದ ಆವರಣದಲ್ಲಿ 25.76 ಲಕ್ಷ ರೂಪಾಯಿ ಜಪ್ತಿ ಕೇಸ್ಗೆ ಸಂಬಂಧಪಟ್ಟಂತೆ ಸಿ ಪುಟ್ಟರಂಗಶೆಟ್ಟಿ ಕಚೇರಿಯ ಸಿಬ್ಬಂದಿ ತಪ್ಪು ಮಾಡಿದ್ದಾನೆ ಅನ್ನುವಂತಹ ಮಾತನ್ನ ಈಗ ಪೌರಾಡಳಿತ ಸಚಿವ ಸಿ.ಎಸ್. ಶಿವಳ್ಳಿ ಹೇಳಿದ್ದಾರೆ. ಪ್ರಕರಣ ಸಂಬಂಧ ತನಿಖೆ ನಡೆಸಲಾಗ್ತಾ ಇದೆ ಅನ್ನುವಂಥದ್ದನ್ನ ಸಿ.ಎಸ್. ಶಿವಳ್ಳಿ ಅವರು ಹೇಳಿಕೊಂಡಿದ್ದಾರೆ. ಕೊಪ್ಪಳದಲ್ಲಿ ಪೌರಾಡಳಿತ ಸಚಿವ ಸಿ.ಎಸ್. ಶಿವಳ್ಳಿ ಈ ಹೇಳಿಕೆಯನ್ನು ನೀಡಿದ್ದಾರೆ. ಯಾರೇ ತಪ್ಪು ಮಾಡಿದ್ರೂ ತನಿಖೆ ನಂತರ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತೆ. ಪ್ರಕರಣದಲ್ಲಿ ಸಚಿವರ ಹಸ್ತಕ್ಷೇಪ ಇಲ್ಲ. 6 ತಿಂಗಳಿಂದ ಮೈತ್ರಿ ಸರ್ಕಾರ ಬೀಳುತ್ತೆ ಅಂತ ಕೇಳ್ತಾನೆ ಇದ್ದಾರೆ. ಆದರೆ 5 ವರ್ಷ ಸಮ್ಮಿಶ್ರ ಸರ್ಕಾರಕ್ಕೆ ಏನೂ ಆಗುವುದಿಲ್ಲ ಅನ್ನುವಂತಹ ಮಾತನ್ನ ಕೊಪ್ಪಳದಲ್ಲಿ ಪೌರಾಡಳಿತ ಸಚಿವ ಸಿ.ಎಸ್. ಶಿವಳ್ಳಿ ಹೇಳಿದ್ದಾರೆ. ಈ ಮೂಲಕ ಯಾರೇ ತಪ್ಪು ಮಾಡಿದ್ರೂ ಕೂಡ ತನಿಖೆಯನ್ನ ನಡೆಸಲಾಗುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾನೆ ಪುಟ್ಟರಂಗಶೆಟ್ಟಿ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಸಿ.ಎಸ್. ಶಿವಳ್ಳಿ. ನೂತನ ಸಚಿವರಾಗಿರುವಂತಹ ಸಿ.ಎಸ್. ಶಿವಳ್ಳಿ ಈ ಪ್ರಕರಣದಲ್ಲಿ ಸಚಿವರ ಹಸ್ತಕ್ಷೇಪ ಇಲ್ಲ ಅನ್ನುವಂತಹ ಕ್ಲೀನ್ ಚಿಟ್ ಅನ್ನ ತನಿಖೆಗೂ ಮೊದಲೇ ತನಿಖೆಯಿಂದ ಎಲ್ಲವೂ ಕೂಡ ಹೊರಬರುತ್ತೆ ಅಂತ ಹೇಳ್ತಾರೆ. ಆದರೆ ತನಿಖೆಗೂ ಮೊದಲೇ ಇವರೆಲ್ಲರೂ ಕೂಡ ಸಚಿವರು ಯಾವುದೇ ರೀತಿಯಂತಹ ಭಾಗಿಯಾಗಿಲ್ಲ ಅನ್ನುವಂಥ ಕ್ಲೀನ್ ಚಿಟ್ ಕೊಡುವಂತಹ ಕೆಲಸವನ್ನು ವ್ಯವಸ್ಥಿತವಾಗಿ ನಾಯಕರು ಸಚಿವರುಗಳಾಗಿರುವಂತಹವರು ಮಾಡ್ತಾನೆ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಸಮ್ಮಿಶ್ರ ಸರ್ಕಾರ ಯಾವುದೇ ಕಾರಣಕ್ಕಾಗಿಯೂ ಕೂಡ ಬೀಳೋದಿಲ್ಲ. 5 ವರ್ಷಗಳ ಆಡಳಿತಾವಧಿಯನ್ನು ಅದು ಮುಗಿಸುತ್ತೆ ಅನ್ನುವಂತಹ ವಿಶ್ವಾಸವನ್ನ ಶಿವಳ್ಳಿ ವ್ಯಕ್ತಪಡಿಸಿದ್ದಾರೆ. ಏನು ಸಚಿವರ ಕಚೇರಿಯ ಸಿಬ್ಬಂದಿ ತಪ್ಪು ಮಾಡಿದ್ದಾನೆ ಅನ್ನುವಂತಹ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಪೌರಾಡಳಿತ ಸಚಿವ ಸಿ.ಎಸ್. ಶಿವಳ್ಳಿ ಹೇಳಿದ್ದಾರೆ. ಸಚಿವಾಲಯದ ಸಿಬ್ಬಂದಿ ಮಾಡಿರ್ತಕ್ಕಂತಹ ತಪ್ಪಿದು, ಇದಕ್ಕೂ ಸಚಿವರಿಗೂ ಸಂಬಂಧ ಇಲ್ಲ. ಯಾರೇ ತಪ್ಪು ಮಾಡಿದರೂ ಕೂಡ ತನಿಖೆಯ ನಂತರ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನುವಂತಹ ಮಾತನ್ನ ಸಿ.ಎಸ್. ಶಿವಳ್ಳಿ ಹೇಳಿದ್ದಾರೆ. ಎಸ್, ಏನೋ ಮೋಹನ್ ಕುಮಾರ್ ಈಗಾಗಲೇ ತಗಲಾಕೊಂಡಿದ್ದಾನೆ ಈ ಒಂದು ಪ್ರಕರಣದಲ್ಲಿ. ಸಚಿವ ಪುಟ್ಟರಂಗಶೆಟ್ಟಿ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಿಬ್ಬಂದಿ ಈತ 25.76 ಲಕ್ಷ ರೂಪಾಯಿ ಜೊತೆಗೆ ಸಿಕ್ಕಾಕೊಂಡಿದ್ದ. ಈಗಾಗಲೇ ಈತನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಆದರೆ ಸಚಿವರುಗಳಾಗಿದ್ದಂತಹವರು ಹಾಗೆಯೇ ಸರ್ಕಾರದ ಎಲ್ಲರೂ ಕೂಡ ಹೇಳ್ತಾ ಇರೋದು ಒಂದೇ ಮಾತು, ನಾವು ಈ ತನಿಖೆಯನ್ನು ನಡೆಸ್ತೀವಿ, ಯಾರ ಮೇಲೂ ಒತ್ತಡ ಹೇರಲ್ಲ ಅಂತ ಹೇಳಿ. ಆದರೆ ಒತ್ತಡ ಹೇರಲ್ಲ ಅಂತ ಹೇಳ್ತಾ ಇರುವಂತೆಯೇ ಮತ್ತೊಂದು ಕಡೆಯಲ್ಲಿ ಸಚಿವ ಪುಟ್ಟರಂಗಶೆಟ್ಟಿ ಅವರು ಏನೇ ತಪ್ಪು ಮಾಡಿಲ್ಲ ಅನ್ನುವಂತಹ ಕ್ಲೀನ್ ಚಿಟ್ ಕೊಡುವಂತಹ ಕೆಲಸವನ್ನು ಕೂಡ ಎಲ್ಲರೂ ಕೂಡ ಮಾಡಿದ್ದಾರೆ. ಇವತ್ತು ಅವರ ಸಂಪುಟದ ನೂತನ ಸಹೋದ್ಯೋಗಿಯಾಗಿರುವಂತಹ ಸಿ.ಎಸ್. ಶಿವಳ್ಳಿ ಅವರು ಕೂಡ ಕೊಪ್ಪಳದಲ್ಲಿ ಮಾತನಾಡ್ತಾ ಇದೇ ಮಾತನ್ನು ಹೇಳಿದ್ದಾರೆ. ಪುಟ್ಟರಂಗಶೆಟ್ಟಿ ಅವರು ಯಾವುದೇ ರೀತಿಯಂತಹ ತಪ್ಪನ್ನು ಮಾಡಿಲ್ಲ, ಆದರೆ ಅವರ ಸಚಿವಾಲಯದ ಸಿಬ್ಬಂದಿ ಈ ರೀತಿಯಂಥ ತಪ್ಪು ಮಾಡಿದ್ದಾನೆ, ಆತನ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಹಾಗೆಯೇ ತನಿಖೆ ನಂತರ ಯಾರೇ ತಪ್ಪು ಮಾಡಿದ್ರು ಅಂತವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಶಿವಳ್ಳಿ ಹೇಳಿದ್ದಾರೆ.